ಹಾಂ. ನಮಸ್ಕಾರ ಸ್ನೇಹಿತರೆ. ಈಗ ಭಾಳಷ್ಟು ಜನ ಪಿ ಎಸ್ ಎಲ್ರದವ್ರಿಗೆ ಏನಾಗ್ಯದ ಅಂತಂದ್ರೆ ಇವತ್ತಿನ ದಿನ ನನಗೆ ಫೋನ್ ಮಾಡ್ತಾ ಇದ್ದೀರಿ. ಈಗಾಗಲೇ 50,000 ಮಟ ಅಂದ್ರೆ 80,000 ಮಟ ಕೆಲವೊಂದು ಜನರಿಗೆ ಪಿ ಎಸ್ ಎಲ್ ಅಮೌಂಟ್ ಜಮಾ ಆಗಿದ್ದದ. ಬಟ್ ನಿಮಗೆ ಹೆಂಗೆ ಅದನ್ನು ಚೆಕ್ ಮಾಡ್ಬೇಕಂತ ಭಾಳಷ್ಟು ಜನರಿಗೆ ಕನ್ಫ್ಯೂಸ್ ಅದ. ಇಲ್ಲಿ ಒಂದು ನಾನು ವಿಡಿಯೋ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಹೆಂಗೆ ಮಾಡ್ಬೇಕಂತ ಹೇಳಿ. ಇವಾಗ ಇಲ್ಲಿ ಗೂಗಲ್ ಅಂತ ಹೇಳದ, ನೀವು ಡಾಟಾ ಆನ್ ಇಟ್ಕೋರಿ. ಈಗ ನಾನು ಜಸ್ಟ್ ಗೂಗಲ್ ಮೇಲೆ ಟಚ್ ಮಾಡಿದೆ. ಮಾಡಿದ ತಕ್ಷಣ PACL ಸೇಬಿ ರೀಫಂಡ್ ಅಂತ ಹೊಡಿಬೇಕು. PACL SEBI ಸೇಬಿ ರೀಫಂಡ್. ಈಗ ಇದ್ರ ಮೇಲೆ ಏನು ಮಾಡಬೇಕು, ನಾನು ಟಚ್ ಮಾಡಿದ್ದೀನಿ ಮೊಬೈಲ್ನಲ್ಲಿ. ಟಚ್ ಮಾಡಿದ ತಕ್ಷಣ ಏನು ಬತ್ತು, PACL ಹೋಮ್ ಬತ್ತು ಮತ್ತು PACL ಎನ್ಕ್ವೈರಿ ಅಂತ ಹೇಳಿ ಬತ್ತು. ನಾವೇನು ಮಾಡಬೇಕಾಗಿದೆ ಇವಾಗಂದ್ರೆ, ನಮ್ಮದೊಂದು ಲೋಧಾ ಕಮಿಟಿಯಿಂದ ಏನು ಅಮೌಂಟ್ ಜಮಾ ಆಗ್ತಾ ಇದಲ್ಲ, ಆನ್ಲೈನ್ ನಾವು ಬಾಂಡ್ ನಾವು ಆನ್ಲೈನ್ ಮಾಡಿದ್ದೇವಲ್ಲ, ಅದ್ರ ಸಂಬಂಧ ಎನ್ಕ್ವೈರಿ ಮಾಡಬೇಕು. ನಮ್ಮ ದುಡ್ಡು ಜಮಾ ಆಗ್ಯದೋ ಆಗಿಲ್ಲೋ ಅನ್ನೋದು ಅಕೌಂಟಿಗೆ ಕನ್ಫರ್ಮ್ ಸಂಬಂಧ ಈಗ PACL ಎನ್ಕ್ವೈರಿ ಮೇಲೆ ನಾನು ಟಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಟಚ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗ್ತಾಯಿದೆ. ಇವಾಗ ಇಲ್ಲಿ ಏನು ಬತ್ತು ಅಂತಂದ್ರೆ, ಆಟೋಮೆಟಿಕ್ಕಾಗಿ ನೋ ಯುವರ್ ಕ್ಲೈಮ್ ಅಪ್ಲಿಕೇಶನ್ ಸ್ಟೇಟಸ್ ಅಂದ್ರೆ ರೊಕ್ಕ ಜಮಾ ಆಗ್ಯದೋ ಆಗಿಲ್ಲೋ ಏನದ ಅಂತ ರಿಕಾರ್ಡ್ ಹೇಳ್ತೈತಿ. ಈಗ PACL ಸರ್ಟಿಫಿಕೇಟ್ ನಂಬರ್ ಕೇಳ್ತೈತಿ. ಅದ್ರಾಗ ಒಂದು ರೊಕ್ಕ ಜಮಾ ಆಗಿದ್ದದು ಗುಲ್ಬರ್ಗ ಬ್ರ್ಯಾಂಚಿಂದು, ಅದನ್ನು ಅದಾನೇ ಏನಂತಂದ್ರೆ, ಈಗ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ನಂಬರ್ ಯಾವುದು ಏನು ಅಂಥೇಳಿ ನಮ್ಮ ಮನ್ಯಾಗ ಹೇಳಿದೆ, ಇವ್ರ ನಂಬರ್ ಇದು ಮಾಡ್ಯಾರ. 1 ಮಿನಿಟ್. ನಂಬರ್ ಇದು ಆಗಳದಿದೆಯೇನು? ಅಲ್ಲ, ಬಡಬಡ ಹೊಡ್ಕೊ. 290 ಬಡಬಡ ಹೊಡ್ಕೊ. 290 ಅಂದ್ರೆ ಒಳಗಿನ ಒಂದು ನಂಬರ್ ನಾನು ಚೆಕ್ ಮಾಡ್ತಾ ಇದ್ದೀನಿ. ಒಂದು ನಂಬರ್ ತೊಗೊಳಕತ್ತೀನಿ. 290 ಆಯಿತಾ? ಯು ಅಂತ ಹೊಡಿಬೇಕು ಕಂಪಲ್ಸರಿ. ಇಲ್ಲದ ಒಂದು PACL ನಂಬರ್ U290 129 ಆಮೇಲೆ 201 ಅಂತೇಳಿ ಐತಿ. ಹೊಡೆದಿಟ್ಟಿಲ್ಲ ನೀ? ಈಗ ಬ್ಯಾಕ್ ಹೋಗಿ ಅದೇ ವೆಬ್ಸೈಟ್ದಾಗ ಅದೇ ನಂಬರ್ ತಂದು ಒಂದು ನಿಮಗೆ ಎಕ್ಸಾಂಪಲ್ ಹಾಕ್ತೀನಿ ನಾನು. ಇವಾಗ ಸರ್ಟಿಫಿಕೇಟ್ ನಂಬರ್ ಅಂದಲ್ಲಿ ಇಲ್ಲಿ ಸ್ಟಾರ್ಟ್ ಆಯಿತು, ಯು ಅಂಥೇಳಿ ಕಾಮನ್ ಆಗಿರ್ತೈತಿ. ಯು ಹೊಡೆಯೋದು. ಅದು ಆದ ತಕ್ಷಣ ಇಲ್ಲಿ ಆ ಪಾಲಿಸಿ ನಂಬರ್ ಇದ್ದಿರ್ತೈತಲ್ಲ ನಿಮ್ಮದು, ಯು ಅಂತ ಮುಂದೆ ಇದ್ದಿದ್ದು, ಅದನ್ನು ಈಗ ನಾನು ನಂಬರ್ ಹಾಕ್ತೀನಿ ಕಂಟಿನ್ಯೂ ಆಗಿ. 290 129 201. ಇದು ಏನಾಯ್ತಂದ್ರೆ ಇದು ಪಾಲಿಸಿ ನಂಬರ್. ಇದನ್ನು ಚೆಕ್ ಮಾಡ್ಬೇಕಂತಂದ್ರೆ ನೀವು ವೆಬ್ಸೈಟ್ ಆನ್ ಮಾಡಿದ ತಕ್ಷಣ ಕ್ಯಾಪ್ಚರ್ ಅಂತೇಳಿ ತೆಳಗೆ ಬಂದಿರ್ತೈತಿ. ಸದ್ದು ಆಯ್ತು ನೋಡ್ರಿ, ಇದು 4QTJWH ಅಂತೇಳಿ ಇದು ನನಗೆ ಬಂದದ. ನೀವು ಸರ್ಟಿಫಿಕೇಟ್ ಹಾಕಿದಾಗ ಬೇರೆ ಬಂದಿರ್ತೈತೆ ಅಲ್ಲಿ. ಆ ಟೈಮ್ದಾಗ ಅದು ಏನು ಆ ಬ್ಲಾಕ್ ಇದ್ರಾಗ ಅದಲ್ಲ, ಅದನ್ನು ಹಾಕಿ ನೀವು ಸರ್ಚ್ ಮಾಡಿದ್ರೆ ಅದ್ರ ಸ್ಟೇಟಸ್ ಏನಂತ ನಿಮ್ಗೆ ಹೇಳ್ತದೆ. ಇವಾಗ ನಂದು ಬಂದೈತಿ 4QT. ಇದು ಹಾಕ್ತೀನಿ ನೋಡಿ. ಇವಾಗ 4 ಇದೆ, ಫಸ್ಟಿಗೆ 4 ಹೊಡೆಯೋಣ. ಆಮೇಲೆ ಕ್ಯಾಪಿಟಲ್ಲೇ ಹೊಡಿಬೇಕು ನಾವು. ಕ್ಯೂ ಅಂದ್ರೆ ಕ್ಯಾಪಿಟಲ್ ಮಾಡ್ಕೋಬೇಕು. ಕ್ಯಾಪಿಟಲ್ ಮಾಡಿಕೊಂಡು QTJWH ಈ ಸದ್ದು ಹೊಡ್ಕೊಂಡ್ಮೇಲೆ ಇದನ್ನು ಮ್ಯಾಗ್ ಸರಿಸ್ತೀನಿ. ಯಾಕಂದ್ರೆ ಕಂಪ್ಯೂಟರ್ದಾಗಿದ್ರೆ ಕ್ಲಿಯರ್ ಬರ್ತದೆ. ಸ್ವಲ್ಪ ಮೊಬೈಲ್ದಾಗ ಇರೋದ್ರಿಂದ ಏನಂತಂದ್ರೆ ಸರ್ಚಿ ನಾವು ಮಾಡ್ಕೋಬೇಕು. ಮ್ಯಾಗ್ ಸರಿಸಿದಾಗ ಈಗ ಸರ್ಚ್ ಅಂತ ಬತ್ತು. ಸರ್ಚ್ ಮೇಲೆ ನಾವು ಟಚ್ ಮಾಡ್ತೇವೆ. ಈಗ ಸರ್ಚ್ ಮೇಲೆ ಟಚ್ ಮಾಡಿದಾಗ ಈಗ ಪ್ಲೀಸ್ ವೇಟ್ ಅಂಥೇಳಿ ವೆಬ್ಸೈಟ್ ಆನ್ ಆಗ್ತಾಯಿದೆ. ಈಗ ವೆಬ್ಸೈಟ್ ಆನ್ ಆಗಿದೆ. ಈ ಥರ PACL ರಿಜಿಸ್ಟ್ರೇಷನ್ ನಂಬರ್ ಅಂತ ಬತ್ತು. ಇನ್ವೆಸ್ಟರ್ ನೇಮ್ ಆ್ಯಸ್ ಪರ್ PACL ಸರ್ಟಿಫಿಕೇಟ್. ನಾನು ಈಗ ಬಲಗಡೆ ಸರಿಸ್ಕೋತೀನಿ. ನೀವು ಹಿಂಗೆ ಬಂದಮೇಲೆ ನಾನು ಸರಿಸ್ಕೋತೀನಿ. ಸರಿಸ್ಕೊಂಡ್ಮೇಲೆ ಆಗಲೇ ಹೊಡೆದು ಪಾಲಿಸಿ ನಂಬರ್ ಬಂತು. ಈಗ ಏನದ ಅಂತಂದ್ರೆ ಪಾಲಿಸಿದಾರ ಹೆಸರು ಪುತ್ಳಾಬಾಯಿ ನಂದಗೇರಿ ಅಂತ ಬತ್ತು. ಅವ್ರ ಟೋಟಲ್ ಅಮೌಂಟ್ ಕ್ಲೈಮ್ ಆಗೈತಿ. ಎಲಿಜಿಬಲ್ ರೀಫಂಡ್ ಅಮೌಂಟ, ಇನ್ವೆಸ್ಟರ್ ಮೊಬೈಲ್ ನಂಬರ ಎಲ್ಲ ಅದವ್ರದ್ದು. ಅಲ್ಲಿ 20,000 ರೂಪಾಯಿ ಅವ್ರಿಗೆ ಜಮಾ ಆಗ್ಯದ ಅಂಥೇಳಿ ಬಂತದ. ಏನು ಬಂದೈತಿ, ನಾನು ಬಲ್ಕ್ ಸರ್ಸ್ಕೋತೀನಿ ನೋಡಿರಿ. ತಳ ಹಿಡಿದು ಸರ್ಸ್ಕೋತೀನಿ, ಯಾಕಂದ್ರೆ ಮೊಬೈಲ್ದಾಗ ಪೂರ ಬರಲ್ಲ. ಅಂದ್ರೆ ಹಿಂಗೆ ಸರ್ಸ್ಕೊತ ಹೋಗ್ಬೇಕು ನಾವು. PACL ರಿಜಿಸ್ಟ್ರೇಷನ್ ನಂಬರ್ ಐತಿ ಆ್ಯಸ್ ಪರ್ PACL ಸರ್ಟಿಫಿಕೇಟ ಆನ್ಲೈನ್ ಮಾಡಿದ್ದು. ಅದ್ರ ಮುಂದೆ ನೀವು ಹಂಗೆ ಮತ್ತೆ ಈ ಕಡೆ ಎಡಕ್ಕೆ ಸರ್ಸ್ಕೊಂಡ್ರೆ ಪಾಲಿಸಿ ನಂಬರ್ ಬತ್ತು, ಪಾಲಿಸಿದಾರರ ಹೆಸರು ಬತ್ತು.
ಆಮೇಲೆ ಟೋಟಲ್ ಅಮೌಂಟ್ ಕ್ಲೈಮ್ಡ್ ಬಾಯ್ ಅಂದ್ರೆ ಕ್ಲೈಮ್ಡ್ ಇನ್ವೆಸ್ಟರ್ ಅಂದ್ರೆ ಈಗ ಅವರಿಗೆ ಏನಾಗಿದೆ ಅಂತಂದ್ರೆ ಅಕೌಂಟಿಗೆ ಜಮಾ ಆಗ್ಯದ ಎಕ್ಕಂ ದಹಂ ಶತಂ ಸಾವಿರ 10,000 20,000 ಈ ಕಸ್ಟಮರ್ಗೆ ಜಮಾ ಆಗಿದ್ದು ಬಂದೈತಿ. ಅದನ್ನು ನಾನು ತೆಳಗೆ ಲಾಸ್ಟ್ ಏನು ಇದ್ದಿರ್ತಲ್ಲ ನೋಟ ಅದನ್ನು ಓದಿ ಹೇಳ್ತೀನಿ. ಕ್ಲೈಮ್ ಅಪ್ಲಿಕೇಶನ್ ಸ್ಟೇಟಸ್ ಏನಪ್ಪ ಅಂತಂದ್ರೆ ಯುವರ್ ಅಪ್ಲಿಕೇಶನ್ PACL ಸರ್ಟಿಫಿಕೇಟ್ ನಂಬರ್ ಮತ್ತು ಹ್ಯಾಸ್ ಬೀನ್ ಪ್ರೊಸೀಡ್ ಆ್ಯಂಡ್ ಅಡ್ಮಿನಿಸ್ಟ್ರೇಬಲ್ ಅಮೌಂಟ್ ಹ್ಯಾಸ್ ಬೀನ್ ಪೇಡ್ ಅಂದ್ರೆ ಮುಟ್ಟ್ಯಾದಂದಂಗೆ ಇಂಟು ಯುವರ್ ಬ್ಯಾಂಕ್ ಅಕೌಂಟ್. ಈ ಥರ ನೀವು ಕನ್ಫ್ಯೂಸ್ ಇದ್ರೆ ಹೊಳ್ಳಿ ವೆಬ್ಸೈಟ್ ಹೆಂಗೆ ಓಪನ್ ಮಾಡಬೇಕು, ಯಾವ ಥರ ಕ್ಯಾಪ್ಚರ್ ಹಾಕಬೇಕು ಎಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ ನನಗೆ ತಿರುಗಿ ಮಿರ್ಗಿ ಕಾಲ್ ಮಾಡಬೇಡ್ರಿ. ಈ ಥರ ನಿಮ್ಮ ಮನೆಯಲ್ಲಿ ನಿಮ್ಮ ಮೊಬೈಲ್ ನಂಬರಲ್ಲಿ ನೀವು ಇದನ್ನು ತಿಳ್ಕೊಬೇಕಂಥೇಳಿ ನಂದೊಂದು ವಿಚಾರ ಅದ. ಮಲ್ಲಿಗೆ ಫೋನ್ ಹಚ್ಚಲಿ ಹೆಂಗೆ ಬಂದ್ ಮಾಡ್ಬೇಕಿದು ಶೇರು. ಧನ್ಯವಾದ.